ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಈ ವರ್ಷ ನನ್ನ ಏನು ಹುಟ್ಟಿದಬ್ಬಕ್ಕೆ ಎಲ್ಲ ಯುವಕರುಗಳು ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದ ಎಲ್ಲ ಪಾಪ ಅಭಿಮಾನಿಗಳು ಏನು ಬಂದಿದ್ದಾರೆ, ಇವತ್ತವ್ರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವತ್ತು ಅಷ್ಟು ಮಟ್ಟಕ್ಕೆ ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯದಲ್ಲಿ ನನಗಿಂತ ವಯಸ್ಸಾದವರು, ಸ್ವಂತ ತಮ್ಮಂತರ, ನನಗಿಂತ ಕಿರಿಯರು, ಸ್ವಂತ ಅಣ್ಣನ ಥರ ಇವತ್ತು ಏನು ನಂಗೆ ಬೆಳೆಸ್ತಿದ್ದಾರೆ ರಾಜಕೀಯದಲ್ಲಿ, ಅವ್ರಿಗೆಲ್ಲ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ಆದರೆ ಇವತ್ತು ನಾವು ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ರಾಜ್ಯ ಒಂದು ಸಂಕಷ್ಟದಲ್ಲಿದೆ. ಏನು ಕಳಸಾ ಬಂಡೂರಿದಾಗಿರ್ಬೋದು, ಇವತ್ತು ನೀರಾವರಿ ವಿಚಾರದಲ್ಲಿ ಏನವರು ಹೊಡೆದಾಡ್ತಿದ್ದಾರೆ, ಪಾಪ ಜನ ಎಷ್ಟು ನೋವು ಅನುಭವಿಸ್ತಿದ್ದಾರೆ. ಹಾಗೂ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇವತ್ತೇನು ದುಃಖದಲ್ಲಿ ಇವತ್ತು ಮಗನ ಕಳ್ಕೊಂಡು, ಹಿರಿಯ ಮಗನ ಪುತ್ರನ ಕಳ್ಕೊಂಡು ಇವತ್ತೇನು ಅವರು ಇವತ್ತು ದುಃಖದಲ್ಲಿದ್ದಾರೆ. ಇವೆಲ್ಲ ನೋಡಿದಾಗ ಯಾವುದೋ ಒಂದು ವಾತಾವರಣ, ನಮಗೆ ರಾಜ್ಯದಲ್ಲಿ ವಾತಾವರಣ ಯಾಕೋ ಸರಿಗೂಡಿಸ್ತಿಲ್ಲ. ನಾವುಗಳು ಬರೀ ನಾವು ಅಭಿಮಾನಿಗಳು, ನಾವುಗಳು ಇವತ್ತು ಏನು ಸಿಹಿ ಹಂಚಿ ಇವತ್ತು ಕೇಕ್ ಕಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವೇ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ಯಾವುದೇ ರೀತಿ ಒಂದು ಆಚರಣೆ ಮಾಡ್ಕೊತಿಲ್ಲ. ಸರಳವಾಗಿ ಇವತ್ತೇನು ಯುವಕರುಗಳ ಜೊತೆ, ನಮ್ಮ ಹುಡುಗರುಗಳ ಜೊತೆ ಇವತ್ತೇನು ನಾನು ಒಂದು ಖುಷಿಯಾಗಿರಬೇಕು, ಅವ್ರ ಜೊತೆ ನಾನೊಂದು ಅವರ ಅಭಿಮಾನನ ಮತ್ತು ಪ್ರೀತಿನ ಸ್ವೀಕರಿಸಬೇಕು ಅಂತ ಇಲ್ಲೇನು ಇವತ್ತು ಮಾಡ್ತಾಯಿದ್ದೀನಿ. ಹೊರತು ಯಾವುದೇ ರೀತಿ ಸೆಲೆಬ್ರೇಷನ್ ಇಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ದೇವ್ರ ಶಕ್ತಿ ಕೊಡಲಿ, ಅವರು ಇನ್ನೂ ಬೇಗ ಒಂದು ಸ್ವಲ್ಪ ಆಚೆ ಬಂದು ಎಲ್ಲ ಒಳ್ಳೆ ರೀತಿ ಕೆಲಸಗಳು ಮಾಡಿ, ಇನ್ನು ಅವರಿಂದ ನಮ್ಮ ರಾಜ್ಯಕ್ಕೆ ಸೇವೆ ತುಂಬ ಅಪಾರವಾಗಿದೆ. ಹಾಗಾಗಿ ಎಲ್ಲರೂ ದೇವರು ಶಕ್ತಿ ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಮಹದಾಯಿ ವಿಚಾರದಲ್ಲಿ ಏನು ಮಾಡ್ತೀವಿ ಸರ್, ಪ್ರತಿಭಟನೆ ಇವತ್ತು ನಾವು ಮಹದಾಯಿ ವಿಚಾರವನ್ನು ಬಂದಾಗ ಇನ್ನು 2-3 ಡೇಸ್ ಬಿಟ್ಕೊಂಡು ನಾವು ಆಗಲೇ ಮೆಮೋಡ್ರಮ್ಮು ಮತ್ತು ಪಿ ಎಮ್ಗೆ ಒಂದು PM ಆಫೀಸ್ಗೆ ಒಂದು ಲೆಟರ್ ಕಳಿಸ್ತಾ ಇದ್ದೀವಿ. ಒಂದು ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂತ ನಾವು ಆಗಲೇ ಮಾತಾಡಿದ್ದೀವಿ. ಎಲ್ಲ ಯೂತ್ ಅಚೀವರ್ಸ್ ಏನು ಯುವಕರುಗಳಿದ್ದಾರೆ, ಎಲ್ಲ ಮೇನ್ ಯುವಕರುಗಳು ಮತ್ತು ಯೂತ್ ಅಚೀವರ್ಸ್, ಇಟ್ ಕ್ಯಾನ್ ಬಿ ಎನಿಬಡಿ, ಯಾವುದೇ ಒಂದು ಪಕ್ಷಾತೀತ ಅಲ್ಲ ಇದೆ, ಯಾವುದೋ ಒಂದು ಇದೆಲ್ಲ, ಎಲ್ಲ ಪಕ್ಷಾತೀತ ಬಿಟ್ಟು ಆಚೆ ಬಂದು ಇವತ್ತು ಯಾವುದೇ ಯುವಕರು ಬಂದರು, ಕಾಂಗ್ರೆಸ್ ಅವರು ಇರ್ಬೋದು, ಇಲ್ಲ BJP ಅವರೇ ಇರ್ಬೋದು, ಇಲ್ಲ ನಮ್ಮ ಪಾರ್ಟಿಯವರೇ ಇರ್ಬೋದು, ಇಲ್ಲ ಆ್ಯಕ್ಟರ್ಗಳಿರ್ಬೋದು, ಆ್ಯಕ್ಟ್ರಸ್ ಇರ್ಬೋದು, ಎಲ್ಲರನ್ನೂ ಒಂದುಗೂಡಿಸಿ ಎಲ್ಲರನ್ನೂ ಕೂಡ ಒಂದು PM ಭೇಟಿ ಮಾಡಿ ಒಂದು ಇದ್ರ ಬಗ್ಗೆ ನಮಗೊಂದು ನ್ಯಾಯ ದೊರಕಿಸ್ಕೊಡಿ,
ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ದೊರಕಿಸ್ಕೊಡಿ ಅಂತ ಒಂದು ಡೆಲಿಗೇಷನ್ ಹೋಗಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ. ಸರ್, ರಾಜ್ಯದಲ್ಲಿ ಪೊಲೀಸ್ ಮತ್ತು ರೈತರು ಸರಣಿ ಆತ್ಮಹತ್ಯೆ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಇವತ್ತು ಏನಾಗಿದೆ, ಇವತ್ತು ಒಂದು ಸರ್ಕಾರದ ಬಗ್ಗೆ ನಾವು ಇವತ್ತು ಮಾತಾಡಿದ್ರೆ ಸರಿ ಹೋಗಲ್ಲ. ಇವತ್ತಿನ ಪರಿಸ್ಥಿತಿ ಇವತ್ತು ನಿಮಗೆ ಗೊತ್ತಿರೋಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಪಾಪ ಅವರ ಮಗನ ಕಳ್ಕೊಂಡಿದ್ದಾರೆ. ಇವತ್ತು ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದು ಏನಂದರೆ, ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಅಂತ ಏನು ಅಂತೀವಿ, ಇವತ್ತು ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ನಾವು ಎಲ್ಲ ಥರ ಯೋಚನೆ ಮಾಡಬೇಕು. ಒಂದು ಅಧಿಕಾರಿಗಳನ್ನು ಎಷ್ಟು ಒತ್ತಡದಲ್ಲಿದ್ದಾರೆ ಇದನ್ನು ಕೂಡ ನಾವು ಲೆಕ್ಕಪಾಣಿಮಾಡವಾಗಿ ನಾವು ತಗೊಳ್ಬೇಕಾಗತ್ತೆ. ಇವತ್ತು ಇದನ್ನೆಲ್ಲ ನಾವು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಇವತ್ತು ಯಾವುದೋ ಒಂದು ನಾವು ಒಂದು ಕಡೆಗೆ ಅನುಕೂಲ ಆಗೋವಂಥ ರೀತಿ ನೋಡಿ ಬೇರೆಯವ್ರಿಗೆಲ್ಲ ಅನಾನುಕೂಲ ಆಗೋವಂಥ ರೀತಿ ಕೆಲಸಗಳು ಮಾಡಬಾರ್ದು. ಈ ಥರ ನಡೆದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅಧಿಕಾರಿಗಳಿಗೂ ಮನಸ್ಸಲ್ಲಿ ಬೇಜಾರಾಗುತ್ತೆ. ಯಾಕಂದರೆ ಅವರ ದುಡಿಮೆ, ಅವರ ಕಷ್ಟ, ಅವರ ಒಂದು ಇದು ಎಲ್ಲ ನಮ್ಮ ರಾಜ್ಯಕ್ಕೆ ತುಂಬ ಅಪಾರವಾಗಿರುತ್ತೆ. ಆಮೇಲೆ ಎಲ್ಲ ಕುಟುಂಬ ಬಿಟ್ಟು, ಅವರ ಸಂಸಾರ ಬಿಟ್ಟು, ಇವತ್ತು ಅವರೆಲ್ಲದನ್ನೂ ಬಿಟ್ಟು ಇವತ್ತು ಏನು ಪೊಲೀಸ್ ಅಧಿಕಾರಿಗಳು 24/7 ಅವ್ರು ಏನು ದುಡಿತಾರೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೆಂಗೆ ಸೈನಿಕರಿದ್ದಾರೆ, ಅವ್ರು ನಮ್ಮ ರಾಜ್ಯಕ್ಕೆ ಇವರೇ ನಮಗೆ ಸೈನಿಕರಿದ್ದಂಗೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ, ಜನಪ್ರತಿನಿಧಿಯವರದ ಕರ್ತವ್ಯ ಕೂಡ, ಹಾಗೂ ನಮ್ಮ ನಾಡಿನ ಜನತೆ ಕರ್ತವ್ಯ ಕೂಡ. ಅದು ಖಂಡಿತವಾಗ್ಲೂ ಅದು ತುಂಬ ನೋವುಂಟಾಗಿದೆ ನಮಗೆಲ್ಲರಿಗೂ. ಖಂಡಿತವಾಗ್ಲೂ ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೂ ದೇವ್ರ ಶಕ್ತಿ ಕೊಡಲಿ ಅಂತ ನೀವು ಈ 2018 ಒಂದು ವಿಧಾನಸಭಾ ಚುನಾವಣೆ ಈ ಬಾರಿ ಯಾವ ರೀತಿ JDS ಪಕ್ಷ ಸಿದ್ಧಾಂತ ಇಟ್ಕೊಂಡು ಮತ ಕೇಳ್ತಾರೆ ಮತ್ತು ಎಷ್ಟು ಸ್ಥಾನ ಗೆಲ್ಬೋದು ಈ ಬಾರಿ ಅಂತ? ಇದ್ರ ಬಗ್ಗೆ ನಾನು ಈಗಲೇ ಹೇಳೋಕ್ಕಾಗಲ್ಲ. ಆದರೆ ಖಂಡಿತವಾಗ್ಲೂ ನಾವು ಅಧಿಕಾರ ರಚನೆ ಮಾಡೇ ಮಾಡ್ತೀವಿ. ಖಂಡಿತವಾಗ್ಲೂ ನ್ಯಾಯ ದೊರಕಿಸ್ಕೊಡ್ತೀವಿ. ಖಂಡಿತವಾಗ್ಲೂ ಇವತ್ತು ಏನೇನು ಹೋರಾಟ ನಡೀತಾ ಇದೆ ಅದಕ್ಕೆಲ್ಲ ನಾವು ಏನೇನು ಪಾಲ್ಗೊಂಡಿದ್ದೀವಿ ಅದನ್ನು ಮೊದಲನೇ ಕಾರ್ಯರೂಪವಾಗಿ ಇಟ್ಕೊಂಡು ನಾವು 24-48 ಗಂಟೆ ಕಾಲದೊಳಗಡೆ ಅದನ್ನೆಲ್ಲ ನಾವು ಪೂರ್ಣಗೊಳಿಸೋದಕ್ಕೆ ಪಕ್ಷದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ ಸರ್. ಈ ಬಾರಿ ಭಿನ್ನಾಭಿಪ್ರಾಯ ಮಾತೇ ಬರಲ್ವಲ್ಲ. ಈಗ ಭಿನ್ನಾಭಿಪ್ರಾಯನ ಕಳ್ಸಾಯ್ತಲ್ಲ, ಭಿನ್ನಾಭಿಪ್ರಾಯ ಮಾತೆಲ್ಲಿ ಬರುತ್ತೆ? ಈಗ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಇತ್ತು, ಇವಾಗಿಲ್ಲ. ಇಲ್ಲದೆ ಇರೋದ್ರ ಬಗ್ಗೆ ನಾವು ಮಾತಾಡಿ ನಾವು ಅದ್ರ ಬಗ್ಗೆ ನಾವು ತಿಳ್ಕೊಳ್ಬಾರ್ದು. ಇರೋದ್ರ ಬಗ್ಗೆ ತಗೊಂಡು ನಾವು ಶಕ್ತಿ ಕೂಡಿಸ್ಬೇಕಾಗತ್ತೆ. ಈಗ ಎಲ್ಲರೂ ನಮ್ಮ ಜೊತೆ ಒಗ್ಗಟ್ಟಾಗಿದ್ದಾರೆ. ಇವತ್ತು ಭಿನ್ನಾಭಿಪ್ರಾಯ ಮಾತೇ ಇಲ್ಲ. ಯಾರು ಕೂಡ ನಾವು ಕುಮಾರಣ್ಣನು ಕ್ಲಿಯರ್ ಮಾಡಾಗಿದೆ, ದೊಡ್ಡವರು ಕ್ಲಿಯರ್ ಮಾಡಾಗಿದೆ. ಅವ್ರು ಇವಾಗಲೇ ದೊಡ್ಡವರು ಇವಾಗ ಏನು 8 ಜನ ಬಿಟ್ಟು ಹೋಗಿದ್ದಾರೆ, ಅವ್ರು ದೊಡ್ಡ ಮನುಷ್ಯರಾಗಿದ್ದಾರೆ. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸನ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರದ್ದು ನೋಡ್ಕೊಳ್ಳಿ. ನಾವು ಅವ್ರ ಪಾಪ ನಾವೇನು ಯಾರನ್ನು ದೂಷಿಸಿ ಮಾತಾಡೋದು ಬೇಡ. ಅವರ ಶಕ್ತಿ ಅವ್ರಿಗೆ ಬಿಟ್ಟಿದ್ದೀವಿ. ಅವ್ರಿಗೆ ದಾರಿ ನೋಡ್ಕೊತೀವಿ ಅಂದ್ರೆ ದಾರಿಗೆ ತೋರಿಸಿದ್ದೀವಿ. ಈಗ ಅವ್ರು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಮ್ಮ ಇದು ಮಾಡ್ಕೊತೀವಿ. ನಮ್ಮ ತಂಟೆಗೆ ಅವ್ರು ಮಾಡೋದು ಬೇಡ, ಅವ್ರ ತಂಟೆಗೆ. ಅಭಿಮಾನಿಗಳಿಗೆ ಈ ಒಂದು ಹುಟ್ಟುಹಬ್ಬ ಸಮಯದಲ್ಲಿ ಏನು ಹೇಳಕ್ಕೆ ಬಯಸ್ತೀವಿ ಸರ್? ಈ ಹುಟ್ಟುಹಬ್ಬ ಸಮಯದಲ್ಲಿ ಅಭಿಮಾನಿಗಳಿಗೆ ನಾನು ಇಷ್ಟೇ ಕೇಳೋದು, ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬ ಯುವಕನಿಗೂ ಪ್ರತಿಯೊಬ್ಬ ಜನಕ್ಕೂ ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ಅಂತ ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇರ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ನನ್ನ ಮುಂದೆ ನನಗಿಂತ ಎತ್ತರವಾಗಿ ನನ್ನ ಯುವಕರು ಬೆಳೆದರೂ ಕೂಡ ನನ್ನ ಸಂತೋಷ ಪಡೋದು ಮೊದಲನೇ ವ್ಯಕ್ತಿ ಇನ್ಯಾರೂ ಇಲ್ಲ ಅಂತ ಅನ್ಬೋದು. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರ
ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ. ದಿನ ಆಗಸ್ಟ್ 5 ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬ ಆಚರಿಸೋಕ್ಕೆ ಈಗಾಗಲೇ ನಾವು ಹಾಸನಕ್ಕೆ ಬಂದಿದ್ದು, ಅವರು ಯಾವುದೇ ಒಂದು ಈ ಒಂದು ಸಂದರ್ಭದಲ್ಲಿ ಮನೆ ವರ್ಷವೂ ಸಹ ರೈತರ ಆತ್ಮಹತ್ಯೆ ಸಹ ಇದ್ದಿದ್ದ ಕಾರಣ ಇವರು ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ಕೊಂಡ್ರು. ಅದೇ ರೀತಿ ಈ ಸಾರಿ ಮಹದಾಯಿ ಯೋಜನೆ ಹಾಗೂ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಅಕಾಲಿಕ ಮರಣದಿಂದ ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಈ ಬಾರಿಯೂ ಆಚರಿಸ್ಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಒಂದು ಹೇಳಬೇಕಂದ್ರೆ ಪ್ರಜ್ವಲ್ ರೇವಣ್ಣವರು ನಮ್ಮ ರಾಜ್ಯಕ್ಕೆ ಒಂದು ಅನಿವಾರ್ಯವಾಗಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಅವರು ನಮ್ಮ ರಾಜ್ಯಕ್ಕೆ ಬೇಕಾಗಿದೆ. ಯಾಕೆಂದರೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ವರ್ಚಸ್ಸು ತುಂಬ ಈಗ ನಮ್ಮ ಯುವಕರು, ನಮ್ಮ ಕರ್ನಾಟಕದ ಯುವಕರು ತುಂಬಾ ಇದು ಪ್ರಜ್ವಲ್ ರೇವಣ್ಣ ಮೇಲೆ ಅಭಿಮಾನ ತೋರಿ ಎಲ್ಲ JDS ಪಕ್ಷ ಸೇರ್ತಿದ್ದಾರೆ. ಅದೇ ನಮ್ಮ ಕುಮಾರಣ್ಣ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು, ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿ HD ದೇವೇಗೌಡರು ಮಾಡಿರುವಂಥ ಕೆಲಸಗಳನ್ನೆಲ್ಲ ಮನಗೊಂಡು ಅವರ ಮೊಮ್ಮಗ ಈ ಒಂದು ನಮ್ಮ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ಗ್ರಾಮಾಂತರ ಹಾಸನ ಆಗಲಿ, ನಮ್ಮ ಆನೇಕಲ್ಲು ಆಗಲಿ, ನಮ್ಮ ರಾಜ್ಯದ ಕರ್ನಾಟಕದ ಜನತೆಗೆ ಅನಿವಾರ್ಯವಾಗಿ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಅವರಿಗೆ ಅಷ್ಟು ಅಭಿಮಾನಿಗಳಿದ್ದಾರೆ. ಅವರೊಂದು ತುಂಬ ಇಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲಿ ನಾವು ಅವರ ಒಂದು ಹುಟ್ಟುಹಬ್ಬದಲ್ಲಿ ಅವರಿಗೆ ಒಂದು ಸಿಹಿಯನ್ನು ತಿನ್ನಿಸೋಕ್ಕೆ ನಾವು ಹೋದ ಸಂದರ್ಭದಲ್ಲಿ ಸುಮಾರು 2-3 ಅವರ್ಸ್ ತಗೊಂತು ಅವರಿಗೆ ಅವ್ರನ್ನ ಮೀಟ್ ಆಗೋದಕ್ಕೆ. ಅಷ್ಟು ಜನ ಇಲ್ಲಿ ಸೇರಿದ್ದಾರೆ ಹಾಸನದಲ್ಲಿ. ಇದೇ ರೀತಿ ನಮ್ಮ ನೆಕ್ಸ್ಟ್ ನಮ್ಮ ಬೆಂಗಳೂರಿನಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಆ ಟೈಮಲ್ಲಿ ನಮ್ಮ ಬೆಂಗಳೂರು ನಗರ ತುಂಬಾ ಬೆಳವಣಿಗೆ ಇದು ಬೇಕಾದರೆ ಸರ್ 2018 ಚುನಾವಣೆ ಶ್ರಮಿಸ್ತಾ ಇದೆ. ಈ ಬಾರಿ JDS ಪಕ್ಷ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ? ಈಗ ನೋಡಿ, ಈಗ ಮೈಸೂರು, ಚಾಮರಾಜನಗರ, ಆ ಕಡೆಯಿಂದ ತುಂಬ ಜನನೇ ಬರ್ತಿದ್ದಾರೆ. ಈಗ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆ ಕಡೆಯಿಂದ ಬಂದು ತುಂಬ ಈಗ JDS ಸೇರ್ಪಡೆ ಆಗ್ತಾ ಇದ್ದಾರೆ. ಸುಮಾರು ಒಂದು ಇವತ್ತಿನ ದಿನ ಒಂದು 2,500 ಜನ ಕಾಂಗ್ರೆಸ್ ಬಿಟ್ಟು ನಮ್ಮ JDS ಪಕ್ಷ ಸೇರ್ಪಡೆಗೊಳ್ತಾ ಇದ್ದಾರೆ ಹುಟ್ಟುಹಬ್ಬ ಸಂದರ್ಭದಲ್ಲಿ. ಇಲ್ಲಿ ಬಂದಿದ್ದಾರೆ ಈಗ ಮೈಸೂರು, ಚಾಮರಾಜನಗರ, ಶ್ರೀರಂಗಪಟ್ಟಣ, ಈ ಕಡೆಯಿಂದ ಮಂಡ್ಯ, ಈ ಕಡೆಯಿಂದ ಕಾಂಗ್ರೆಸ್ ತೊರೆದು ಈಗ ಆಲ್ರೆಡಿ ಬಂದು. ಈ ಬಾರಿ ಯಾಕೆ ನಿಮ್ಮ ಮತ ಕೊಡಬೇಕು JDS ಪಕ್ಷಕ್ಕೆ? ಯಾಕೆ ಮತ ಕೊಡಬೇಕು ಅಂತ ಏಕೆ ಮಾಡಿದ್ದಾರೆ? ನಿಮ್ಮ ಸಾಧನೆಗಳು, ನಮ್ಮ ಕುಮಾರಸ್ವಾಮಿ ಅವರ ಸಾಧನೆಗಳು ಬಹಳಷ್ಟಿದೆ. ಅದು ಜನಕ್ಕೆ ಮುಟ್ತಾ ಇಲ್ಲ. ಯಾಕೆ ಮುಟ್ತಾ ಇಲ್ಲ ಅಂದರೆ ಅದನ್ನು ತಿಳಿಸೋರು ಯಾರೂ ಇಲ್ಲ. ಅದನ್ನು ಇವಾಗ ನಾವು ಆದಷ್ಟು ಇವಾಗ ಪ್ರಜ್ವಲ್ ರೇವಣ್ಣ ಅವರು ಅದನ್ನು ರಾಯಭಾರಿ ಉಸ್ತುವಾರಿ ತಗೊಂಡು ಎಲ್ಲ ಈಗ ಅದು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ನೋಡಿರಬೇಕು, ಪ್ರಜ್ವಲ್ ರೇವಣ್ಣ ಅವ್ರದ್ದು ವರ್ಚಸ್ಸು ಜಾಸ್ತಿ ಆಗಿ ನಮ್ಮ JDS ಪಕ್ಷ ಬಲವರ್ಧನೆ ಹೊರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅವರು ನಮಗೆ ಮುಂದೆ ಬಂದು ಯುವಕರನ್ನೆಲ್ಲ ಸ್ವಲ್ಪ ಒಗ್ಗಟ್ಟು ಮಾಡಿ ಎಲ್ಲ ತಗೊತಾ ಇದ್ದಾರೆ. ಇದರಿಂದ ಅವರು ಮುಂದೆ ಒಳ್ಳೆ ಒಬ್ಬ ಪ್ರತಿನಿಧಿಯಾಗಿ ಹೊರಹೊಮ್ತಾ ಇದ್ದಾರೆ. ಈ ಬಾರಿ ಪ್ರಜ್ವಲ್ ನೋಡಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ? ಅವರು ಸದ್ಯಕ್ಕೆ ಯಾವುದು ಇದು ತಗೊಂಡಿಲ್ಲ. ಅವರು ತುಂಬ ನಮ್ಮ ಪಕ್ಷ ಬಲವರ್ಧನೆಗೆ ಇಡೀ ಕರ್ನಾಟಕನೇ ಒಂದು ತಗೊಂಡು ಮಾಡ್ತಿದ್ದಾರೆ. ಸರ್, ಏನು ಆನೇಕಲ್ ಕ್ಷೇತ್ರ ತಮ್ಮೊಂದು ಕ್ಷೇತ್ರ ಅಂತ ಇರ್ಬೋದು. ಈ ಕ್ಷೇತ್ರದಲ್ಲಿ ಇವತ್ತು JDS ನೆಲಕಚ್ಚಿದೆ ಅಂತ ತಮ್ಗೆ ಗೊತ್ತು. ಯಾವ ರೀತಿ ಈ ಬಾರಿ ಚುನಾವಣೆಗಳಲ್ಲಿ ನೀವು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ತಂತ್ರವನ್ನು ಹುಡುಕ್ತೀರಾ ಅಂತ? ಇಲ್ಲ, ನಾವು ಆನೇಕಲ್ ತಾಲೂಕಿನಲ್ಲಿ ಇದು ಮೊದಲಿಗೆ JDS ಕ್ಷೇತ್ರನ ಇದ್ದಿದ್ದು. ಆನಂತರ BJP ಬಂತು, ಈಗ ಕಾಂಗ್ರೆಸ್ ಬಂದಿದೆ, ನೆಕ್ಸ್ಟ್ ನಮ್ಮ JDS ಬರುತ್ತೆ. ಅದೇ ರೀತಿ ನಾವು ಸಹ ಯುವಕರು ಅವರಿಗೆ ನಮ್ಮ ಕುಮಾರಣ್ಣನಿಗೆ ಹಾಗೂ ಪ್ರಜ್ವಲ್ ರೇವಣ್ಣ ಈ ತಾಲೂಕಿಗೆ ಕರೆದು ಸ್ವಲ್ಪ ಸಂಘಟನೆ ಮಾಡಿ ನಾವು ಸಹ JDS ಆನೇಕಲ್ ತಂದು ನಮ್ಮ ಕಾರ್ಯಗಳನ್ನು ಅವ್ರಿಗೆ ತೋರಿಸ್ಬೇಕಾಗಿದೆ. ಆನೇಕಲ್ ಕ್ಷೇತ್ರಕ್ಕೆ ಅವರು JDSಯಿಂದ MP ಆಗಿದ್ದಾಗ ಕುಮಾರಸ್ವಾಮಿ ಅವರು ತುಂಬಾ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಜನಕ್ಕೆ ಮುಟ್ಟಿಲ್ಲ. ಬೇರೆ ಬೇರೆ ಪಕ್ಷಗಳವರು, ಕಾಂಗ್ರೆಸ್ ಆಗಲಿ BJP ಅವರಾಗಲಿ ನಾವು ಮಾಡಿದ್ದು ಕೆಲಸಗಳು ಅಂತ ತೋರಿಸ್ಕೋತಾ ಇದ್ದಾರೆ. ನಮ್ಮ ಕುಮಾರಣ್ಣನ ಅವರು MP ಆಗಿದ್ದಾಗ ಮಾಡಿರೋ ರಸ್ತೆಗಳು ಈಗಲೂ ಸಹ ತುಂಬಾ ಹಳ್ಳಿಗೂ ರಸ್ತೆ ಮಾಡಿಕೊಟ್ರು. ಅದನ್ನು ಇವರು BJP ಅವ್ರು ನಾವು ಮಾಡಿದ್ವಿ ಅಂತಾರೆ, ಕಾಂಗ್ರೆಸ್ ಅವ್ರು ನಾವು ಮಾಡಿದ್ವಿ ಅಂತ ಇದ್ದಾರೆ. ಮಾಡಿರೋದು ಕುಮಾರಣ್ಣವರು. ಸರ್, ಏನು ಮುಂದೆ ಇವತ್ತು ಕಾಂಗ್ರೆಸ್ BJPಯಲ್ಲಿ ಮತ್ತು JDS ಭಾಳ ಪ್ರಬಲವಾಗಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ಕಡೆ JDS ಅಲ್ಲಿ ಇವತ್ತು ಕಾಲೇಳೆ ಬುದ್ಧಿ ಅಂತ ಭಾಳಷ್ಟು ಇದೆ. ತಮ್ಮೆಲ್ಲ ಗೊಂದಲ ಭಾಷೆ ಯಾವ ರೀತಿ ಸಮರ್ಥನೆ ಮಾಡಿಕೊಂಡು ಇದುವರೆಗೂ ಒಂದು MLA ಅಭ್ಯರ್ಥಿಯನ್ನು
ಆಯ್ಕೆ ಮಾಡಿಲ್ಲ, ಯಾರೂ ಮುಂದೆ ಬರ್ತಾ ಇಲ್ಲ, ಏನು ಮಾಡ್ತೀರಾ ಅಂತ ಈ ಬಾರಿ ಇಲ್ಲಿ ಆನೇಕಲ್ ತಾಲೂಕು? ಇಲ್ಲ, ಆನೇಕಲ್ ತಾಲೂಕಲ್ಲಿ ಪ್ರತಿ ಬಾರಿ ನಮಗೆ ಈ ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ ಟೈಮಲ್ಲಿ ಬಂದು ನಮಗೆ ಸ್ವಲ್ಪ ಇದು ಮಾಡಿ ಮತ್ತೆ ನಂತರ ಇದು ಆಗ್ತಿದೆ. ಈ ಬಾರಿ ಆ ಥರ ಆಗೋದಿಲ್ಲ. ಇನ್ನು ನಾವು ಇಲ್ಲಿನ ಆಚೆಗೆ ನಾವು ನಮ್ಮ JDS ಪಕ್ಷನ ಬಲವರ್ಧನೆ ಮಾಡೇ ತೀರ್ತೀವಿ ಅಂತ ಹೇಳ್ತೀನಿ. ಆನೇಕಲ್ಲಿ ಬಿದ್ರೂಪೆ ನರೇಂದ್ರ ಬಾಬು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಾಗಿತ್ತು, ಭಾಳಷ್ಟು ಓಡಾಟ ಮಾಡಿದ್ರು. ಅದೇ ಕೊನೆ ಕ್ಷಣದಲ್ಲಿ ಒಬ್ಬ ಆರೋಹಳ್ಳಿ ದೇವೇಗೌಡರು ಅನ್ನೋದಕ್ಕೆ ಒಂದು ಗುಡ್ಗೆರೆ ಮಂಜಣ್ಣವ್ರು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನರೇಂದ್ರ ಬಾಬು ಅವರು ಹಿನ್ನಡೆ ಅನುಭವಿಸಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆ ಈ ಥರ ಗೊಂದಲ ಆಗ್ತಾ ಇದೆ ಅಂತ? ಇದು ಎಲ್ಲ ಪಕ್ಷದಲ್ಲಿ ಇದ್ದಿದ್ದೆ. ಅದು ಯಾರೋ ಆಗಲಿ ಬಿಡಿ, ನಮ್ಮ ಪಾರ್ಟಿ ಸ್ನೇಹಿತರು ತಾನೇ ಆಗಿದ್ದಾರೆ. ನಮ್ಮ ಪಾರ್ಟಿ ಯಾರೋ ನಮ್ಮ ಸ್ನೇಹಿತರಾಗಿದ್ದಾರೆ, ಯಾರೋ ಆಗಲಿ, ಸಂತೋಷ ಆಗೋಣ. ಮುಂದೆ ಇದೆ, ಇನ್ನೂ ಚಾನ್ಸ್ ಇದೆ. ಇನ್ನು ಇದ್ದಾರೆ, ನಮ್ಮ ನಾಯಕರಿದ್ದಾರೆ, ಶ್ರೀನಾಥ್ ರೆಡ್ಡಿ ಅವರಿದ್ದಾರೆ, ರಾಮೇಗೌಡರು ಇದ್ದಾರೆ, ಗೊಟ್ಟಗೇರಿ ಮಂಜಣ್ಣ, ಮನೋಹರ್ ಇದ್ದಾರೆ. ಈಗ ಅದು ಮನೋಹರ್ ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ಒಂದು ಬೇರೆ ಜಿಲ್ಲೆಯಲ್ಲಿ ಹೋಗಿ ಒಂದು ನಮ್ಮ ತಾಲೂಕಿನ ಕೀರ್ತಿ ತಂದಿದ್ದಾರೆ. ಅದು ಸಹ ನಮಗೆ ತುಂಬಾ ಹೆಮ್ಮೆಯ ತಂದ ವಿಷಯ ಆಗಿದೆ. ಮನೋಹರು ಬಂದು ಸ್ವಲ್ಪ ನಮ್ಮ ತಾಲೂಕು ಬಗ್ಗೆ ಕಾಳಜಿ ತಗೊಂಡು ನಾವು ಮಾಡೋಕ್ಕೆ ಮುಂದೆ ಅವರು ಸಹ ನಮ್ಮ ಆನೇಕಲ್ ತಾಲೂಕಿಗೆ ತುಂಬ ಕಾಳಜಿ ತೋರಿಸ್ತಾ ಇದ್ದಾರೆ. ಬಟ್ ಅವರಿಗೆ ತುಂಬ ಉಸ್ತುವಾರಿ ಜಾಸ್ತಿ ಇರೋದ್ರಿಂದ ಈ ವಿಧಾನಸಭಾ ಚುನಾವಣೆ ವೇಳೆಗೆ ಮನೋಹರು ಸಹ ಈ ಒಂದು ಆನೇಕಲ್ ತಾಲೂಕನ್ನು ಅಭಿವೃದ್ಧಿಪಡಿಸುತ್ತೆ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸುತ್ತೆ ತಮ್ಮ ಕಾರ್ಯಕರ್ತರಿಗೆ, JDS ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸುತ್ತಾವು ಅಂತ? ನಾನು ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಹುಟ್ಟು ಸಂದರ್ಭದಲ್ಲಿ ಒಂದು ಶುಭ ಸಂದೇಶನ ಏನು ಕೊಡ್ತೀನಿ ಅಂದರೆ, ನಮ್ಮ ತಾಲೂಕಿನಲ್ಲಿ ಯುವಕರು ತುಂಬ JDS ಕಾರ್ಯಕರ್ತರು ಇದ್ದಾರೆ. ಬಟ್ ಅವ್ರಿಗೆ ಗುರುಸ್ತವರು ಯಾರೂ ಇಲ್ಲದ ಕಾರಣ, ನಾಯಕರಿಲ್ಲದ ಕಾರಣ ಸ್ವಲ್ಪ ತೊಂದರೆ ಇದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ನಾವು ಅವರು ಯುವಕರನ್ನ ಗುರುತಿಸಿ ನಾವು ಈಚೆ ತಂದು ನಮ್ಮ ತಾಲೂಕಲ್ಲಿ JDS ತಂದೇ ತರ್ತೀವಿ, ಪಣ ತೊಡ್ತೀವಿ. ಇವತ್ತಿಂದ ಅದನ್ನೆಲ್ಲ ನಾವು ತಡ್ತಾ ಇದ್ದೀವಿ. ಆದರೂ ಸ್ವಲ್ಪ ಕೊರತೆ ಇರಬಹುದು. JDS ಪಕ್ಷ ಇದೆ, JDS ಪಕ್ಷ ಆನೇಕಲ್ಲಲ್ಲಿ ತುಂಬಾ ಇದೆ, ತರ್ತೀವಿ, ಮುಂದೆ ತಂದು ತರ್ತೀವಿ. ಥ್ಯಾಂಕ್ ಯು ಸರ್. ನಮ್ಮ ನಾಯಕರಾದಂಥ ಪ್ರಜ್ವಲ್ ರೇವಣ್ಣ ಅವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಅಂಗವಾಗಿ ನಾವು ಇವಾಗ ಏನು ಹಾಸನಲ್ಲಿದ್ದೀವಿ, ಹೊಳೆನರಸೀಪುರ ಅವರ ಮನೆಯಲ್ಲ, ಇವಾಗ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಜನರು. ಬಟ್ ಅವರ ಅಭಿಮಾನಕ್ಕೋಸ್ಕರ ಜನರು ತೋರಿ ರಾಜ್ಯದಿಂದ ಮೂಲೆಯಿಂದ ಬಂದಿದ್ದಾರೆ. ನಾವು ಆನೇಕಲ್ಲಿಂದ ಬಂದಿದ್ದೀವಿ. ಅವರಿಗೆ ನಾನು ಹೇಳೋದು ಹುಟ್ಟುಹಬ್ಬದ ಶುಭಾಶಯಗಳು. ಚೆನ್ನಾಗಿರಲಿ. ಅವರು 100 ವರ್ಷ ದೇವರು ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು.